Welcome guys. As you know that we are having only 50 days. ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಲೈಕ್ 48 or 47 ಡೇಸ್ ಫಾರ್ ನೀಟ್ ಎಕ್ಸಾಮಿನೇಷನ್. ಎಷ್ಟು ಮಂದಿಗೆ ಪ್ರಾಬ್ಲಮ್ ಇರುತ್ತೆ, ಫಿಸಿಕ್ಸ್ ಹೆಂಗೆ ಮ್ಯಾನೇಜ್ ಮಾಡೋಣ, ಫಿಸಿಕ್ಸ್ ಒಳಗೆ ನಮ್ಗೆ ಸ್ಕೋರ ಬರುವಲ್ತು, ಮಾರ್ಕ್ಸ ಬರುವಲ್ಲು, ಹೆಂಗೆ ಮಾಡ್ಬೇಕು ನಾ. ಇನ್ನೊಂದಿಷ್ಟು ಹುಡುಗದ್ದು ಏನು ಪ್ರಾಬ್ಲಮ್ ಇರುತ್ತೆ ಅಂದ್ರೆ, ಐ ಆಮ್ ಗೆಟಿಂಗ್ ಅರೌಂಡ್ 600 ರೈಟ್ ನೌ ಮಾರ್ಕ್ಸ್ ಇನ್ ಪ್ರಾಕ್ಟೀಸ್ ಟೆಸ್ಟ್. ಐ ಆಮ್ ಏಮಿಂಗ್ ಟು ಗೆಟ್ 670 or 680. ನನ್ನ ಮಾರ್ಕ್ಸ್ ಲೂಸ್ ಆಗೋದ ಫಿಸಿಕ್ಸ್ ಒಳಗೆ, ಬಯಾಲಜಿ ಒಳಗೆ ಚಲೋ ನಂಬರ್ ಬರ್ಲಿಕ್ಕತ್ತವ, ಕೆಮಿಸ್ಟ್ರಿ ಒಳಗೂ ಫುಲ್ ನಂಬರ್ ಬರ್ಲಿಕ್ಕತ್ತವ. ಪ್ರಾಬ್ಲಮ್ ಇರೋದು ಫಿಸಿಕ್ಸ್ ಒಳಗೆ. ಫಿಸಿಕ್ಸ್ ಒಳಗೆ 50-60 ಮಾರ್ಕ್ಸ್ ಹೊಂಟಾವು. ಅದಕ್ಕೆ ನಾ ಏನು ಮಾಡ್ಬೇಕು ಅನ್ನೋದು ಎರಡು ಪ್ಲಾನ್ ಅದ ನಂದಿಲ್ಲಿ. ಯಾರಿಗೆ 130 ತೆಗಿಬೇಕಂತದಲ್ಲ ಅವ್ರಿಗೂ ಪ್ಲಾನ್ ಮಾಡೀನಿ, ಯಾರಿಗೆ 180ಕ್ಕೆ 180 ತೆಗಿಬೇಕು ಅನ್ಲಿಕ್ಕತ್ತಲ್ಲ ಅವ್ರಿಗೂ ಪ್ಲಾನ್ ಮಾಡೀನಿ. ದಿಸ್ ರೇಂಜಸ್ ಫ್ರಮ್ 130 or 100 to 130 ಮಟ್ಟ ರೇಂಜ್ ಆಗ್ತಾ ಇದೆ. ಅದು ಪ್ಲಾನ್ ಹೇಳಿದ್ ನಾನು. 180 ಔಟ್ ಆಫ್ 180 ಪ್ಲಾನ್ ಹೇಳಿದ್. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದಿಸ್ ಫಾರ್ ಫಿಸಿಕ್ಸ್ as well as chemistry next video. So please ensure that you subscribe and like. ಇಬ್ಬರಿಗೂ ತರ್ಲಿಕತ್ತೀನಿ. ಆಮೇಲೆ ಕರೆಕ್ಟ್ ವೇ ಹೇಳ್ತೇನೆ. ಈ ನಾ ಏನು ಪ್ಲಾನ್ ಡಿಸ್ಕಸ್ ಮಾಡ್ಲಿಕತ್ತೀನಿಲ್ಲ, ಇಟ್ ಈಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ದಿಸ್ ಮೆಥಡ್ ಇಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಇದ್ರೊಳಗೆ ಮತ್ತೆ ನೀವು ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಿಲ್ಲ. ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ರೈಟ್ ಟೈಮ್ ಟೇಬಲ್ ಕೊಡ್ತೀನಿ. Many of my friends who are in big medical colleges right now, I have discussed the plan with them. They have said this timetable is very accurate. If the person or the aspirant who follows it, definitely he is going to be in advantage. ನಿಮಗೆ ಇದು ಟೈಮ್ ಟೇಬಲ್ ಕರೆಕ್ಟ್ ನಾವು ನಿಮ್ಗೆ ಎಲ್ಲಾನು ಇದ್ರೊಳಗೆ ಪೂರ ಡಿಸ್ಕಸ್ ಮಾಡೋಣ. ಅದಕ್ಕೆ ಫಸ್ಟ್ ಬೇಸಿಕ್ ರೂಲ್ 180ನೇ ಇರಲಿ ಆರ್ 130 ಇರಲಿ, 180 ಬೇಸಿಕ್ ರೂಲ್ಸ್ ಇವು ನೀವು ಫಾಲೋ ಮಾಡಲಿಲ್ಲ ಅಂದ್ರೆ ನಾನಲ್ಲ, ಬೇರೆ ಯಾರು ಬಂದರೂ ಯು ಕಾಂಟ್ ಗೆಟ್ ದ ಮಾರ್ಕ್ಸ್. ಸೊ ಯು ಹ್ಯಾವ್ ಟು ಸ್ಟಡಿ 14 hours. ಈಗ ನಂಗೆ ಕೇಳಿದ್ರೆ 14 hours ನೀವು ಸ್ಟಡಿ ಮಾಡಿದ್ರೆ ಅಷ್ಟ ಆಗ್ತದೆ. ಅದ್ರ ಜೊತೆ ಸ್ಮಾರ್ಟ್ ವರ್ಕ್, ಯು ನೀಡ್ ಟು ಗೆಟ್ ಸ್ಮಾರ್ಟ್ ವರ್ಕ್. ಫಾರ್ ದ್ಯಾಟ್ ಸ್ಮಾರ್ಟ್ ವರ್ಕ್ ಐ ಆಮ್ ಹಿಯರ್. ಹಾರ್ಡ್ ವರ್ಕ್ ಅಂತೂ ನಾ ಬಂದು ನಿಮ್ಮ ಕಡೆ ಮಾಡಿಸ್ಲಿಕ್ಕೆ ಆಗಲ್ಲ, ಬಟ್ ಸ್ಮಾರ್ಟ್ ವರ್ಕ್ ಐ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಇನ್ ದಿಸ್ ಥಿಂಗ್. Sacrificing your smartphone. So no WhatsApp, Facebook, Instagram, Snapchat. ಇನ್ನೊಂದು 50 ಡೇಸಿಗೆ ಏನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಏನು ಅಡ್ವಾಂಟೇಜ್ ಅನ್ನೋದು ನಾನು ನಿಮ್ಗೆ ಇನ್ನೊಂದು ವಿಡಿಯೋದಾಗ ಕೊಡ್ಲಿಕ್ಕತ್ತೀನಿ. ಸೊ ಇಟ್ಸ್ ರೈಟ್ ಅಪ್ ಹಿಯರ್. ನಿಮ್ಗೆ ಬಟನ್ ಸಿಕ್ತಂದ್ರೆ ಯು ಕ್ಯಾನ್ ಗೋ ಜಸ್ಟ್ ರೈಟ್ ದೇ. ಫಾಲೋ ದ ಪ್ಲ್ಯಾನ್. ನಾನು ನಿಮಗೆ ಏನು ಡಿಸ್ಕಸ್ ಮಾಡ್ತೇನೆ ಲೈಕ್ ಬರೋ ಪ್ಲ್ಯಾನ್ ಪೂರ 100% ನೀವು ಫಾಲೋ ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಪಾಸಿಟಿವ್ ರಿಸಲ್ಟ್ ಆನ್ ಇಟ್. ಸೊ please check that plan. Before going to the plan, ಎರಡು ಪ್ಲಾನ್ ಮಾಡೇನಿ ಅಂತ ಹೇಳಿನಿ. ಪ್ಲಾನ್ 1 ಫಾರ್ ದೋಸ್ ಹೂ ವಾಂಟ್ ಟು ಗೆಟ್ 130 ಮಾರ್ಕ್ಸ್ ಔಟ್ ಆಫ್ 180. ಇದು ನೀವೇ ಡಿಸೈಡ್ ಮಾಡ್ಕೋಬೇಕು ನಿಮ್ಗೆ ಯಾವ ಪ್ಲಾನಿಗೆ ಹೋಗ್ಬೇಕಂತ. ನಾ ಅದ್ರ ಕ್ರೈಟೀರಿಯಾನು ಹೇಳ್ತೀನಿ. ಇಲ್ಲಿ 180 ಔಟ್ ಆಫ್ 180 ಈ ಪ್ಲಾನ್ ಡಿಸ್ಕಸ್ ಮಾಡ್ತೀನಿ. ಯಾರು ಇದಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲಿ ಮಟ ನಾ 30% ಅಷ್ಟೇ ಸಿಲೆಬಸ್ ಮುಗಿಸೇನಿ. 30% ಸಿಲೆಬಸ್ ಅಷ್ಟ ಮುಗಿಸೇನಿ ಇಲ್ಲಿ ಮಟ. ಅದಕ್ಕಿಂತ ಎಕ್ಸ್ಟ್ರಾ ನಾ ಇನ್ನೂ ಮಾಡಿಲ್ಲ ಅಂಥವ್ರಿಗೆ ಇದು. ಇಲ್ಲಿ ಮಟ ನಾ 80% ಮುಗಿಸೀನಿ. ಇನ್ನೊಂದು 4-5 ಲೆಸನ್ ಉಳ್ದಾವು, ಅದನ್ನ ಹೆಂಗಾದ್ರೂ ಕವರ್ ಮಾಡ್ಕೋತೀನಿ. ಅಲ್ಲಿ ಮಟ ನಂತದ ಡೈಲಿ ಟೆಸ್ಟ್ ಕೊಡ್ಲಿಕ್ಕತ್ತೀನಿ. ಅಂಥವ್ರಿಗೆ ಪ್ಲಾನ್ 2 ಅವ್ರು 180 ಔಟ್ ಆಫ್ 180 ಫಿಸಿಕ್ಸ್ನ ಹೆಂಗೆ ತರ್ಬೇಕು ಅನ್ನೋದು ನಾ ಹೇಳ್ತೀನಿ. ಪ್ಲಾನ್ 1 ಯಾರಿಗೆ ಇಲ್ಲಿ ಕರೆಕ್ಟಾಗಿ ಚೂಸ್ ಮಾಡ್ಕೊರಿ. ಪ್ಲಾನ್ 1 ಇದ್ರ 2 ಹೋದ್ರಿ ಅಂದ್ರೆ ನಿಮ್ದು ಲಾಸ್. ಯಾಕಂದ್ರೆ ಇಲ್ಲೇ ಫಾಸ್ಟ್ ಇರ್ತದೆ. ಅವ್ರು ಮೊದ್ಲೇಕ್ ಓದಿರ್ತಾರೆ. ಇದೆಲ್ಲ ಪ್ಯಾಟರ್ನ್ಸ್ ಏನೇನು ಕ್ವಶನ್ಸ್ ಇರ್ತಲ್ಲ ಮೊದ್ಲೇಕೆಲ್ಲ ಓದಿರ್ತಾರೆ ಅವ್ರು. ನೀವು ಅದನ್ನ ಓದಿಲ್ಲ, ಅದಕ್ಕೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನ್ ಚಾಪ್ಟರ್ ಇವಂದು ಏನಿರ್ತದೆ, ಥಿಯರಿ ಎಲ್ಲ ಗೊತ್ತಿರ್ತದೆ ಇವಂಗೆಲ್ಲ. ಯಾಕಂದ್ರೆ ಅದ್ರೊಳಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಇದ್ದು ಸ್ವಲ್ಪ ಪಾರ್ಟ್ ಇರ್ತದೆ. ಅಲ್ಲಿ ವೆರೈಟಿ ಕ್ವಶನ್ಸ್ ಅಲ್ಲಿ ಇವ್ನು ಒಂದ್ಸಲ ನೋಡಿರ್ತಾನೆ. ಇವ್ನು ಭಾಳ ರಿವಿಷನ್ ಮಾಡ್ಲಿಕ್ಕೆ ಅಂತಂದ್ರೆ 4-5 ತಾಸು ಸಾಕು. 4-5 ತಾಸು ಒಳಗೆ 60-70 ಕ್ವಶನ್ ಸಾಲ್ವ್ ಮಾಡ್ತಾನೆ. ಅದ್ರ ಅಕ್ಯುರೇಸಿ ಮೇಂಟೈನ್ ಮಾಡ್ತಾನೆ. ಅವ್ನು ಮುಗಿದೋದು ಗ್ರಾವಿಟೇಷನ್. ಆದ್ರೆ ಮತ್ತೆ ನಿಮ್ದು ಹಂಗೆ ಇರೋಂಗಿಲ್ಲ. ಇಲ್ಲಿ ನೀವು ಫಸ್ಟ್ ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದ್ರ ಪ್ಯಾಟರ್ನ್ ಟೈಪ್ಸ್ ಆಫ್ ಕ್ವಶನ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಾದ್ಮೇಲೆ ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಇಲ್ಲಿ ನಿಮ್ಗೆ ಅಂದಾಜು ಏನಿದ್ರು 8 ತಾಸು ಹೋಗ್ತಿರ್ತೀವಿ. ಈಗ ನೀವು ಡೈರೆಕ್ಟ್ ಇದಕ್ಕೆ ಜಿಗಿದ್ರಿ ಅಂದ್ರೆ ನಿಮ್ಮ ಲಾಸ್. ಆಮೇಲೆ ಇಲ್ಲಿ ಯಾವ ಇರ್ತಾನಲ್ಲ ಅವ್ ಇದು ಮಾಡ್ಕೋತ ಹೋದ್ನಂದ್ರೆ ಅವಂಗೂ ಲಾಸ್. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅ ವೆರಿ ಇಂಪಾರ್ಟೆಂಟ್ ಡೀಟೇಲ್ಡ್ ಪ್ಲಾನ್. ಇಲ್ಲಿ ಇದು ಯಾವ ಟೀಚರು ಹೇಳೋಂಗಿಲ್ಲ, ಯಾರೂ ಹೇಳೋಂಗಿಲ್ಲ. ದಿಸ್ ಇಸ್ ಸೀಕ್ರೆಟ್. ಯಾಕಂದ್ರೆ ಐ ಹ್ಯಾವ್ ಡಿಸ್ಕಸ್ ದಿಸ್ ಪ್ಲಾನ್ ಅಮಾಂಗ್ಸ್ ದ ಯಾರು ಹೋದ್ವರ್ಷ ಟಾಪರ್ಸ್ ಇದ್ರಲ್ಲ. I have discussed this plan with them. They said this is very accurate. This is going to help the students a lot. ಬೇಸಿಕ್ ನಿಂಗೆ ಏನೇನು ಗೊತ್ತಿರ್ಬೇಕು ಅನ್ನೋದು. ಇನ್ನು ನಿಮ್ಮ ಕಡೆ ನಮ್ಮ ಪ್ಲಾನ್ ಸ್ಟಾರ್ಟ್ ಆಗೋದು 17th July.
ಯಾವಾಗ 17 ಜುಲೈ ಅಂತ ಫಾರ್ಮುಲೇಟ್ ಮಾಡ್ಯಾರ ನಾನು ನಮ್ಮ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯು ಹ್ಯಾವ್ ಗಾಟ್ 2 days 15, 16. ನೀವು ಏನು ಗೊತ್ತಿರ್ಬೇಕಂದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದ್ರೆ ಏನು ಬರೀ ಐಡಿಯಾ ಇರ್ಬೇಕು, ಪರ್ಫೆಕ್ಟ್ ಆಗೋದೇನಿಲ್ಲ. ಒಂದೆರಡು ವಿಡಿಯೋ ನೋಡಿದ್ರ ಮೇಲೆ ಫ್ರೀ ಬಾಡಿ ಡಯಾಗ್ರಾಮ್ ಅವ್ರು ಹೆಂಗೆ ಡ್ರಾ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಫೋರ್ಸ್ ಅಪ್ಲಿಕೇಶನ್ ಆ್ಯಂಡ್ ಡೈರೆಕ್ಷನ್, ಯಾವುದೋ ಒಂದು ಫೋರ್ಸ್ ಕೊಟ್ರಂದ್ರೆ ಅದ್ರ ಡೈರೆಕ್ಷನ್ ನಿಮಗೆ ಡಿನೋಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು, ಆಮೇಲೆ ಅದನ್ನ ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಅದು force is a vector quantity, so you have to be very sure and very confident in applying a vector quantity in this type of problems. ಫ್ರಿಕ್ಷನ್ ಮೇಲೂ ನಿಮ್ಗೆ ಸ್ವಲ್ಪ ಈಸಿ ಐಡಿಯಾ ಇರ್ಬೇಕು, ಯಾಕಂದ್ರೆ ಮಲ್ಟಿಪಲ್ ಚಾಪ್ಟರ್ಸ್ ಅದು ಕಂಬೈನ್ ಮಾಡಿ ಕ್ವಶನ್ ಕೇಳ್ತಾರೆ. 130 ಮಾರ್ಕ್ಸ್ ಯಾರು ಇರ್ತೀರಿ ಒಂದಿಷ್ಟು ಚಾಪ್ಟರ್ಸ್ ಬಿಟ್ಟಿರ್ತೀರಿ, ಹಂಗೇನಾಗಿರುತ್ತೆ ನೀವು ಯಾರು 2 ಚಾಪ್ಟರ್ ಪರ್ಫೆಕ್ಟ್ ಇರ್ತಿಲ್ಲ ಅದು ಕಂಬೈನ್ ಮಾಡಿ ಕ್ವಶನ್ ಕೊಟ್ಬಿಡ್ತಾರೆ. ಅಂಥ ಟೈಮ್ದಾಗೂ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬಂದರು ಅದಕ್ಕೆ ಫ್ರಿಕ್ಷನ್ ಸ್ವಲ್ಪ ಐಡಿಯಾ ಅಂತೂ ಇರಬೇಕು. ಫ್ರಿಕ್ಷನ್ ಐಡಿಯಾ ಇಲ್ಲ ಅಂತಂದ್ರೆ ನಿಮ್ಗೆ ಕ್ವಶನ್ಸ್ ಮಾಡ್ಲಿಕ್ಕೆ ಆಗೋಂಗಿಲ್ಲ. ಸ್ವಲ್ಪ ವೆಡ್ಜಸ್, ಇದು ಸ್ವಲ್ಪ ಹೈಯರ್ ಟಾಪಿಕ್ ಆಗ್ತದೆ. ಕನ್ಸ್ಟ್ರೈನ್ಸ್, ವೆಡ್ಜಸ್, ಸ್ಪ್ರಿಂಗ್ ಪ್ರಾಬ್ಲಮ್ಸ್ ಇಂಟರ್ನೆಟ್ದಾಗ ಯೂಟ್ಯೂಬ್ದಾಗ ಹೋಗಿ ಯೂಟ್ಯೂಬಿಗೆ ಹೋಗಿ ನಿಮ್ಗೆ ಯಾವ್ದು ಅರ್ಥ ಆಗಲಿಲ್ಲ ಅಂತಂದ್ರೆ, ಗೊತ್ತೇ ಇಲ್ಲ ಇಲ್ಲಿ ಮಟ್ಟ ಕೇಳಿಲ್ಲ ಅಂದ್ರೆ ಬೇಸಿಕ್ ಪುಲಿ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಹಚ್ಚಿ ಕನ್ಸ್ಟ್ರೈನ್ ಪ್ರಾಬ್ಲಮ್ಸ್ ಒಂದೆರಡು ವಿಡಿಯೋ ನೋಡು ಪರ್ಫೆಕ್ಟ್ ಆಗಿ ಮುಗಿದೋತು. ಪ್ರೊಜೆಕ್ಟೈಲ್ ಮೋಷನ್ ಅಂತ ಗೊತ್ತದ, ಅದನ್ನ ಹೆಂಗೆ ಬರೀತಾರೆ, ಅದನ್ನ ಹೆಂಗೆ ಡಿಡ್ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಬೇಕು. 1D ಮೋಷನ್ ಸ್ವಲ್ಪ ಪ್ರಾಬ್ಲಮ್ಸ್ ಗೊತ್ತಿರ್ಬೇಕು. ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು, ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಏನು, ಅದಕ್ಕೆ ಈಕ್ವೇಷನ್ಸ್ ಹೆಂಗೆ ಬರ್ತಾವೆ ಅದು ಗೊತ್ತಿರ್ಬೇಕು. ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಏನು, ಅದ್ರ ಕನ್ಸರ್ವೇಷನ್ ಅಂದ್ರೆ ಏನು, ಅದ್ರ ಫಾರ್ಮುಲಾ ಹೆಂಗೆ ಬರೀತಾರೆ ಅದು ಪೂರ ಗೊತ್ತಿರ್ಬೇಕು. ಮೊಮೆಂಟ್ ಆಫ್ ಇನರ್ಷಿಯಾ ಒಳಗೆ 2 ಥಿಯರಮ್ ಅದು ನಿಮ್ಗೆ ಗೊತ್ತಿರಬೇಕು. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಇವೆರಡು ಗೊತ್ತಿಲ್ಲ ಅಂತಂದ್ರೆ ನೀವು ಮುಂದೆ ಯಾವ ಸೆಕೆಂಡ್ ಇಯರ್ ಟಾಪಿಕ್ಸ್ ಅವಲ್ಲ ಮ್ಯಾಗ್ನೆಟಿಸಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದು ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ನೀ ಇಲ್ಲೇ ಸ್ವಲ್ಪ ನೋಡ್ಕೊಂಡ್ಬಿಡು, ಒಂದ್ಸಲ ರಿವಿಷನ್ ಮಾಡ್ದಂತ 1-2 ತಾಸು ಕೊಟ್ಬಿಡು. ಕೂಡಿ ಇವತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಪೂರ ಒಂದು ವಿಡಿಯೋ ನೋಡಿ ಎಲ್ಲರೂ ಯೂಟ್ಯೂಬ್ದಾಗ ಸಿಗ್ತಾವೆ ಪೂರ ಅದ್ರ ಮೇಲೆ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಮುಗಿದೋತು. ಮತ್ತು ಮುಂದೆದಕ್ಕೆ ಬೇಕಾಗ ಟಾರ್ಕ್ ಅಂದ್ರೆ ಏನು, ಟಾರ್ಕದ ಪೂರ ಐಡಿಯಾ ನಿಂಗೆ ಇರ್ಬೇಕು, ಸ್ವಲ್ಪ ಐಡಿಯಾ ಇರ್ಬೇಕು. ಟ್ರಾನ್ಸ್ಲೇಷನ್ ಮತ್ತು ರೊಟೇಷನಲ್ ಮೋಷನ್ ಮೇಲೆ ಇವೆಲ್ಲ ನಾ ಏನು ಹೇಳಿಗತ್ತೀನಿ ಬರೀ ಐಡಿಯಾ ಇರ್ಬೇಕು ನಿಂಗೆ, ಪರ್ಫೆಕ್ಟ್ ಆಗಂತ ಹೇಳಿಗತ್ತಿಲ್ಲ ನಾನು. ಬರೀ ಐಡಿಯಾ ಇರ್ಬೇಕು, ಗೊತ್ತಿರ್ಬೇಕು ಅದೇನಂತಂದ್ರೆ ಅದ್ರ ಮೇಲೆ ಏನೋ ಒಂದು ಸಿಂಪಲ್ ಬೇಸಿಕ್ ಪ್ರಾಬ್ಲಮ್ ಬಂತಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಯಾಕಂದ್ರೆ ಇದ ನೀವು ಕನ್ಸೆಪ್ಟ್ಸ್ ನಿಂಗೆ ಮುಂದಿನ ಟಾಪಿಕ್ಸ್ ಒಳಗೆ ಇಂಟ್ರೊಡ್ಯೂಸ್ ಆಗ್ತಾವೆ, ಅದಕ್ಕೆ ನಿಂಗೆ ಬೇಕಾಗ್ತಾ ಆ ಟೈಮ್ ಒಳಗೆ. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್ ಇದು ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊರಿ. ಟೈಮ್ ಟೇಬಲ್ ಈಗ ನಾ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ನಾ ಫಸ್ಟ್ ಪ್ಲಾನ್ ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ ಯಾರಿಗಿದ್ದ ದಿಸ್ ಇಸ್ ದ ಓನ್ಲಿ ಥಿಂಗ್. ಈ ರೂಲ್ ಬರೀ ಯಾರಿಗೆ 130 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಂತಿರಲ್ಲ 180 ಅವ್ರಿಗಿದು ಅವ್ರಿಗೆ ಹೇಳಿಗತ್ತೀನಿ. ಅದನ್ನ ಪೂರ ಡೀಟೇಲ್ ಇಲ್ಲಿ ಕೊಟ್ಟೀನಿ ನೀವು ಹೆಂಗೆ ಪ್ಲಾನ್ ಏನೇನು ಮಾಡ್ಬೇಕಂತಂದು. ಸೊ ಫಾಲೋ ದಿಸ್ ರೂಲ್, 12+ ರೂಲ್, 12+2 ರೂಲ್. 12 ತಾಸು ಡೈಲಿ ಅಭ್ಯಾಸ ಮಾಡೋದು, ರೆಗ್ಯುಲರ್ ಅಭ್ಯಾಸ ಅಂತಂದ್ರೆ ಏನೂ ಗೊತ್ತಿಲ್ಲಪ್ಪ ಸ್ಟಾರ್ಟಿಂಗ್ ಇಂತ್ರ ಬೇಸಿಕ್. ಇನ್ನು 2 ತಾಸು ಸಿಕ್ತಲ್ಲ ಅದ್ರ ರಿವಿಷನ್ ಮಾಡ್ಕೋ. ರಿವಿಷನ್ ನಾ ಏನು ಹೇಳ್ತಿಲ್ಲ, ಬಯಾಲಜಿದ ಹೆಚ್ಚಿಗೆ ರಿವಿಷನ್ ಮಾಡು, ಯಾಕಂದ್ರೆ ಫ್ಯಾಕ್ಟ್ ಬೇಸ್ಡ್ ಅದ. ಫ್ಯಾಕ್ಟ್ ಬೇಸ್ಡ್ ನೀ ಎಷ್ಟು ಹೆಚ್ಚಿಗೆ ನೀ ಓದ್ತೀಯಲ್ಲ ಅಷ್ಟು ನಿನಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಇದ್ರೊಳಗೆ 3C ಅಂತಂದ್ರೆ 3 hours ಫಾರ್ ಕೆಮಿಸ್ಟ್ರಿ, 4P ಅಂದ್ರೆ 4 hours ಫಾರ್ ಫಿಸಿಕ್ಸ್, 5 hours ಫಾರ್ ಬಯಾಲಜಿ. ನಾ ಏನು ಹೇಳ್ತೀನಿ, ಫಿಸಿಕ್ಸ್ ಯಾವಾಗಿದ್ರು ಇದು ಪ್ರಾಬ್ಲಮ್ ಬೇಸ್ಡ್ ಇರ್ತದೆ, ನ್ಯೂಮೆರಿಕಲ್ ಬೇಸ್ಡ್ ಇರ್ತದೆ. ಮೋಸ್ಟ್ಲಿ ಎಕ್ಸಾಮ್ ಒಳಗೆ ನ್ಯೂಮೆರಿಕಲ್ ಬೇಸ್ಡ್ ಇರ್ತದೆ ನಿಮಗೆ ಇದು ಕ್ವಶನ್ಸ್. ಅದಕ್ಕೆ ಮಾರ್ನಿಂಗ್ ಕೊಡೋದು ಭಾಳ ಇಂಪಾರ್ಟೆಂಟ್. 8 to 12 ಕೊಡೋ 4 ತಾಸದು ಮಾರ್ನಿಂಗ್ ಕೊಟ್ಬಿಟ್ಟು ಸಾಕು, ಡೈಲಿ ಇದನ್ನ ಇಷ್ಟ ಮಾಡ್ಕೋತು. ನಾಳೆ 17ನೇ ತಾರೀಕು ನಾ ಏನು ಇದನ್ನು ಹೇಳಿದ್ನಲ್ಲ ಆಗಲೇ ಬೇಸಿಕ್ಸ್ ಅವನಿಷ್ಟು ಕವರ್ ಮಾಡಿ 17ನೇ ತಾರೀಕು ಎರರ್ ಆ್ಯಂಡ್ ಡೈಮೆನ್ಷನಲ್ ಅನಾಲಿಸಿಸ್ ಮುಗಿಸು. ಇನ್ನೊಂದ್ಸಲ ಯಾರು ನಂಗೆ ಯಾವ ಬುಕ್ ರೆಫರ್ ಮಾಡ್ಬೇಕಂತ ಕೇಳಿದ್ರೆ ನಾನು ಒಂದೇ ಹೇಳ್ತೀನಿ, ಪ್ರೀವಿಯಸ್ ಇಯರ್ ಬುಕ್, ಪ್ರೀವಿಯಸ್ ಇಯರ್ ಕ್ವಶನ್ ಇರ್ತಾವಲ್ಲ ಅದನ್ನಷ್ಟೇ ರೆಫರ್ ಮಾಡಿ. ಈ ಟೈಮ್ ಒಳಗೆ ನಿಮ್ಮ ಕಾಲೇಜ್ ಒಳಗೆ ಏನು ಇನ್ಸ್ಟಿಟ್ಯೂಟ್ ಇಲ್ಲ ಕಾಲೇಜ್ ಒಳಗೆ ಯಾವ್ದು ಇದನ್ನು ಕೊಟ್ಟಿರ್ತಾರಲ್ಲ ಮಟೀರಿಯಲ್, ಅದಕ್ಕೆ ಸೊಲ್ಯೂಷನ್ ಇತ್ತಂದ್ರೆ ಅಷ್ಟೇ ಏನು ಹೇಳ, ಅದಕ್ಕೆ ಸೊಲ್ಯೂಷನ್ ಇತ್ತಂದ್ರೆ ಅಷ್ಟೇ ಯೂಸ್ ಮಾಡಿರಿ. ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ಯೂಸ್ ಮಾಡೋದು ಬೇಡ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ ಬೇಕು ಪ್ರೀವಿಯಸ್ ಇಯರ್ ಒಳಗೆ 60-70ಕ್ಕಿಂತ ಕಡಿಮೆ 80ಕ್ಕಿಂತ ಕಡಿಮೆ ಅಂತಂದ್ರೆ ಯು ಕ್ಯಾನ್ ಯೂಸ್ ಸಮ್ ಯೂಟ್ಯೂಬ್ ಮಟೀರಿಯಲ್. ಯೂಟ್ಯೂಬ್ ಒಳಗೆ ಎಷ್ಟು ಟೀಚರ್ಸ್ ಸಾಲ್ವ್ ಮಾಡ್ತಿರ್ತಾರೆ ಕ್ವಶನ್ಸ್ ಫಿಸಿಕ್ಸ್ ಒಳಗೆ ಎರರ್ ಆ್ಯಂಡ್ ಡೈಮೆನ್ಷನಲ್ ಅನಾಲಿಸಿಸ್ ಫಾರ್ ನೀಟ್ ಅಂತಂದ್ರೆ ಅವ್ನು ನೀವು ರೆಫರ್ ಮಾಡ್ಬೋದು. ಸ್ಟೇಟಸ್ ಏನು ಇಲ್ಲಿ ನೀವು ಬರೀರಿ, ಐದರ್ ಪರ್ಫೆಕ್ಟ್ ಇಲ್ಲ ರಿವಿಷನ್ ಬೇಕಂತ ಹೇಳಿ. ಅಂದ್ರೆ ರಿವಿಷನ್, ಪರ್ಫೆಕ್ಟ್ ಅಂದ್ರೆ ಇನ್ನೊಂದ್ಸಲ ಜೀವನದಾಗ ನೋಡೋಂಗಿಲ್ಲ, ಸೀದಾ ಎಕ್ಸಾಮ್ಗೆ ಹೋಗೇ ನೋಡೋದು. ರಿವಿಷನ್ ಅಂತಂದ್ರೆ ಏನು, ಲಾಸ್ಟ್ 20 days ಉಳಿತಾವಲ್ಲ ಅಲ್ಲಿ ನಾವು ರಿವಿಷನ್ ಮಾಡೋದಂತ ಇಟ್ಕೊಂಡಿಲ್ಲ. 30+20 days ಪ್ಲಾನ್ ಇರ್ತದೆ. ನೀವು ನಂದು ಹಳೆ ವಿಡಿಯೋ ನೋಡಿದ್ರಂದ್ರೆ ನಿಮ್ಗೆ ಕರೆಕ್ಟ್ ಅರ್ಥ ಆಗ್ತದೆ. ನಾ ಹೋದ್ಸಲ ಯೂಟ್ಯೂಬ್ ವಿಡಿಯೋ ಮಾಡಿದ್ನಲ್ಲ ಅದು ಸ್ವಲ್ಪ ಟಾಪರ್ಸಿಗೆ ಮಾಡಿದ್ದೆ. ಸ್ವಲ್ಪ ಯಾರು ಕಡಿಮೆ ಇಲ್ಲಿ ಮಟ್ಟ ಓದಿರಲ್ಲ ಅವ್ರನ್ನ ಹೆಂಗೆ ಎಕ್ಸೆಲ್ ಆಗ್ಬೇಕು, ನಾ ಹೆಂಗೆ 500 ಮೇಲೆ ತೆಗಿಬೇಕು ಅನ್ನೋರಿಗೆ ದಿಸ್ ರೂಲ್ ಈಸ್ ವೆರಿ ಇಂಪಾರ್ಟೆಂಟ್. 12+2 ರೂಲ್ ಫಾಲೋ ಮಾಡಿರಿ.
3 ಅವರ್ಸ್ ಕೆಮಿಸ್ಟ್ರಿ, 4 ಅವರ್ಸ್ ಫಿಸಿಕ್ಸ್ ಆ್ಯಂಡ್ 5 ಅವರ್ಸ್ ಫಾರ್ ಬಯಾಲಜಿ. ಕೆಮಿಸ್ಟ್ರಿಗೂ ಈ ಟೈಪ್ ಆಗಿ ಪ್ಲಾನ್ ತರ್ಲಿಕ್ಕತ್ತೀನಿ, ಅದನ್ನ ಫಾಲೋ ಮಾಡ್ಕೊತೋದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗ್ತದೆ. ಸಿ ಎರರ್ ಆ್ಯಂಡ್ ಡೈಮೆನ್ಷನಲ್ ಅನಾಲಿಸಿಸ್ ನಾಳೆ ಪೂರಾ ಅಂದ್ರೆ 17ನೇ ತಾರೀಕು ಪೂರಾ ಮಾಡ್ಕೊಳ್ಳೋದು. ಹಂಗೆ ಸೆಮಿ ಕಂಡಕ್ಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಡ್ಯೂಯಲ್ ನೇಚರ್. ಇಲ್ಲಿ ಏನು ಮಾಡೇನಂತಂದ್ರೆ ನಾನು ಫಸ್ಟ್ ಇಂಡಿಪೆಂಡೆನ್ಸ್ ಚಾಪ್ಟರ್ಸಿಗೆ ಪ್ರಿಫರೆನ್ಸ್ ಕೊಟ್ಟೆ. ನಿಮ್ಮ ಮಾರ್ಕ್ಸ್ ಹೆಚ್ಚಿಗೆ ಬರ್ಬೇಕು ಮೇನ್ ಇಲ್ಲಿ. ನಿಮಗೆ ಕನ್ಸೆಪ್ಟ್ ಅರ್ಥ ಆಗ್ತದೋ ಬ್ಯಾಡು ನಮಗೆ ಅದಕ್ಕೇನೂ ಫಾಯ್ದಾ ಇಲ್ಲ. ಮೇನ್ ಏನಿಲ್ಲ ಮಾರ್ಕ್ಸ್ ಹೆಚ್ಚಿಗೆ ಬರ್ಬೇಕು, ಅದ್ರ ಟೈಪ ಮಾಡ್ಕೋತೀನ. ಇಲ್ಲಿ ಮಾರ್ಕ್ಸ್ ನಿಮ್ಗೆ ಹೆಚ್ಚಿಗೆ ಹೆಂಗೆ ಬರ್ಬೇಕು, ಲಾಸ್ಟಿಗೆ ಒಂದಿಷ್ಟು ಹೆವಿ ಟಾಪಿಕ್ಸ್ ಇಟ್ಟೇನಿ, ಅದು ನೀವು ಮಾಡ್ಕೋಬೋದು. ಒಂದಿಷ್ಟು ಟಾಪಿಕ್ಸ್ನ ಸ್ಕಿಪ್ಪು ಮಾಡೇನಿಲ್ಲ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸ್ಕಿಪ್ಡ್ ಎಂಟೈರ್ಲಿ ದ ಮೆಕ್ಯಾನಿಕ್ಸ್. ರೊಟೇಷನ್ ಯಾವ್ದಿರ್ತಲ್ಲ, ರೊಟೇಷನ್ ಚಾಪ್ಟರ್ ಐ ಹ್ಯಾವ್ ಸ್ಕಿಪ್ಡ್ ಎಂಟೈರ್ಲಿ. ರೊಟೇಷನ್ ಚಾಪ್ಟರ್ ಬೇಡ, ರೊಟೇಷನ್ ಚಾಪ್ಟರ್ ಇಂತ್ರ ಭಾಳ ಅಂದ್ರೆ 2-3 ಕ್ವಶನ್ ಬರ್ಬೋದು. ಅದಕ್ಕಿಂತ ನೀವು ಬಿಡೋದು ಚಲೋ. ಅದನ್ನ ಇದು ರೊಟೇಷನ್ ಮಾಡ್ಲಿಕ್ಕೆ ನಿಮ್ಗೆ ಏನಿದ್ರು 3-4 ದಿನ ಬೇಕು ಕಂಪ್ಲೀಟ್ಲಿ ನೀಟಿಗೆ ಪ್ರಿಪೇರ್ ಆಗಲಿಕ್ಕೆ. ಅಷ್ಟಂತೂ ಟೈಮ್ ಇಲ್ಲೇ ಇಲ್ಲ ನಮ್ಮ ಕಡೆ. ಇಲ್ಲಿ ಉಳಿತದೆ ಎಕ್ಸಾಕ್ಟ್ಲಿ ಐ ಆಮ್ ಹ್ಯಾವಿಂಗ್ ಯರ್ 20 days ಆಫ್ಟರ್ ದಿಸ್ ಥಿಂಗ್. ಬಟ್ ನೀವು ಅದ್ರೊಳಗೆ ಪೂರ ಪರ್ಫೆಕ್ಟ್ ಆಗೋದು ಮೇನ್ ಇಂಪಾರ್ಟೆಂಟ್ ಇರ್ತಾವೆ ಹೊರತು ನೀವು ಅದು ರೊಟೇಷನ್ ಚಾಪ್ಟರ್ ಈಗ NLM, ವರ್ಕ್ ಪವರ್ ಎನರ್ಜಿ ಇಂಥವು ಇಷ್ಟೊಂದಿಷ್ಟು ಚಾಪ್ಟರ್ಸ್ ಅವು ಭಾಳ ಹೆಕ್ಟಿಕ್ ಚಾಪ್ಟರ್. ಇವು ಏನಿದ್ಲು 10 ದಿನ ತಿಂತಾವೆ. ಯಾರು ಮೊದ್ಲಿಕ್ಕೆ ಏನೂ ಓದಿಲ್ಲ ಅವ್ರು ಮಿನಿಮಮ್ 10 days ತೋತಾವು. ಇದ್ರ ಸರ್ಕ್ಯುಲರು ಬಂತು, ಅದಕ್ಕೆ ಇವು ಬೇಡ. ಯಾವ ಗೊತ್ತವ ಅದಷ್ಟ ಮಾಡೋಣ ಅಂತ. ಇವೆಲ್ಲ ಹೈ ವೇಟೇಜ್ ಚಾಪ್ಟರ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂತ್ರ ಒಂದು ಕ್ವಶನ್ ಡೆಫಿನೆಟ್ಲಿ, ಸೆಮಿ ಕಂಡಕ್ಟರ್ ಇಂತ್ರ 2-3, ಡ್ಯುಯಲ್ ನೇಚರ್ ಆಫ್ ಲೈಟ್ ಇಂತ್ರ 2 ದಿನ ಕೊಟ್ಟೇನಿಲ್ಲ, ಯಾಕಂದ್ರೆ ನಿಮ್ಗೆ 2 ದಿನ ಬೇಕಿಲ್ಲ ಮಾಡ್ಕೊಳ್ಳಿ. ಹಿಂಗೆ ನಾ ಟೈಮು ಕೊಟ್ಕೋತ ಹೋಗೇನಿ. ಇದೆಲ್ಲ ಎಕ್ಸ್ಪರ್ಟ್ಸ್ ಯಾರು ಎಕ್ಸಾಮ್ ಕ್ರ್ಯಾಕ್ ಮಾಡಲ್ಲ ಅವ್ರ ಕಡೆ ಇಂತ್ರ ವೆರಿಫೈಡ್ ಅವ ಇವು, ಏನೂ ಪ್ರಾಬ್ಲಮ್ಸ್ ಇಲ್ಲ. ಇದು ಆಲ್ಮೋಸ್ಟ್ ನಿಮ್ದು ಅರೌಂಡ್ 70% ಸಿಲೆಬಸ್ ಕವರ್ ಮಾಡ್ತದೆ. 70 to 80% ನಿಮ್ಮ ಸಿಲೆಬಸ್ ಕವರ್ ಮಾಡ್ತದೆ. ಇದ್ರೊಳಗೆ ಅಷ್ಟೇ ನೀವು ಪರ್ಫೆಕ್ಟ್ ಆಗ್ಬೇಕು. ಆ್ಯಕ್ಯುರೇಸಿ ಏನಿದ್ರೆ ಅಂತ ಕ್ವಶನ್ಸ್ ಬರ್ತಾವಲ್ಲ, ಐ ಹೋಪ್ ಯು ಆರ್ ಗೆಟಿಂಗ್ 45 ಕ್ವಶನ್ಸ್ ಇನ್ ಫಿಸಿಕ್ಸ್. ಅದು 5 ಆಪ್ಷನಲ್ ಬಿಟ್ರೆ 45 ಕ್ವಶನ್ ಒಳಗೆ ನೀವು ಆರಾಮ್ಸೆ ಒಂದು 35 ಮಾಡ್ಕೊಂಡ್ರಂದ್ರು 35 ಅಟೆಂಪ್ಟ್ ಅಂತೂ ಈಸಿಲಿ ಮಾಡ್ಲಿಕ್ಕೆ ಬರ್ತಾ ಇದ್ರಿ ಅಂತ ಇಷ್ಟು ಓದ್ಕೊಂಡು ಹೋದ್ರೆ. ಇದ್ರೊಳಗೆ ನೀವು ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಕ್ 30 ಅಕ್ಯುರೇಟ್. 30 ಅಂತೂ ಪೂರಾ ಅಕ್ಯುರೇಟ್ ಮಾಡೇ ಬರ್ಬೇಕು. ಆ ಅಕ್ಯುರೇಸಿ ಬರ್ಬೇಕಂದ್ರೆ ಈ 20 days ಭಾಳ ಇಂಪಾರ್ಟೆಂಟ್ ಇರ್ತಾವೆ ನಿಮಗೆ. ಅದಕ್ಕೆ ನಾ ಹೇಳೋದು ರೊಟೇಷನ್ ಬಿಟ್ಬಿಡ, NLM ಬಿಟ್ಬಿಡ, ವರ್ಕ್ ಪವರ್ ಎನರ್ಜಿ ಬಿಟ್ಬಿಡ್ರಿ, ಸರ್ಕ್ಯುಲರ್ನು ಬಿಟ್ಬಿಡ್ರಿ. ಯು ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ದಿಸ್ ಥಿಂಗ್. So I have brought the plan for you guys who are willing to score 650. 600 ಇರಲಿ 650 ನಾ ಸ್ಕೋರ್ ಮಾಡ್ಬೇಕಪ್ಪ ಎಕ್ಸಾಮ್ ಒಳಗೆ. ನಂದು ಇಲ್ಲಿ ಮಟ್ಟ 80% ಸಿಲೆಬಸ್ ಮುಗ್ದದ, ನಾ ಏನು ಮಾಡ್ಬೇಕು? ಅವ್ರಿಗೂ ಈ ಪ್ಲಾನ್ ಹೋದ ಸಲ ಡಿಸ್ಕಸ್ ಮಾಡಿದ್ನಲ್ಲ 8+6 ರೂಲ್, ಅದು ಹೆಂಗೆ ಸ್ಪ್ಲಿಟ್ ಮಾಡೀನಿ ಕರೆಕ್ಟಾಗಿ ನೋಡ್ಕೊರಿ. 3 hours ದಿನ ಹೊಸ ಕೆಮಿಸ್ಟ್ರಿ ಓದೋದು, 3 hours ಡೈಲಿ ಹೊಸ ಫಿಸಿಕ್ಸ್ ಓದೋದು, 2 hours ಬಯಾಲಜಿ. ಆದ್ರೆ ಮಾತ್ರ ಯು ಆರ್ ಗೋಯಿಂಗ್ ಟು ಗಿವ್ ಮೋರ್ ಪ್ರಿಫರೆನ್ಸ್ ಫಾರ್ ಬಯಾಲಜಿ ಇನ್ ರಿವಿಷನ್ ಟೈಮ್. ರಿವಿಷನ್ ಒಳಗೆ ನೀವು ಹೋಪಿಂಗ್ ದಟ್ ಯು ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಯುವರ್ 80% ಆಫ್ ಸಿಲೆಬಸ್. 2 hours ಬಯಾಲಜಿ ಎದಕ್ಕೆ ಕಡಿಮೆ ಕೊಡ್ಲಿಕ್ಕತ್ತೇನೆಂದ್ರೆ ನೀವು ಏನೋ ಒಂದು 80% ಮುಗಿಸಿರ್ಪ ಓದೇನಿ ನೆನಪವ ಅಂತನ್ನೋರಿಗೆ. ಇಲ್ಲ, ಯು ಕ್ಯಾನ್ ಗೋ ಟು ಬ್ಯಾಕ್ ಟು ದ ಹಳೇದು ಪ್ಲಾನ್ ಆಗಲ್ ಡಿಸ್ಕಸ್ ಮಾಡೇನಿಲ್ಲ, ದ ಪ್ರೀವಿಯಸ್ ಪ್ಲಾನ್, ಯು ಕ್ಯಾನ್ ಗೋ ಟು ದ್ಯಾಟ್ ಥಿಂಗ್. ಅದರ್ವೈಸ್ ಯು ಆರ್ ವೆಲ್ಕಮ್ಡ್ ಹಿಯರ್ ದ ಮೋಸ್ಟ್. ಇಲ್ಲಿ ಯಾರು 80% ನೀವು ಮುಗಿಸಿರಲ್ಲ ಅವ್ರ ಪ್ಲಾನ್ ಡಿಸ್ಕಸ್ ಮಾಡಿಕತ್ತೇನೆ. ಇಲ್ಲಿ ಏನು ಮಾಡೀನಿ, ಹೈ ವೇಟೇಜ್ ಚಾಪ್ಟರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೇನಿ. ನಿಮ್ದು ಏನಿಲ್ಲ ಏಮ್, ಯು ಹ್ಯಾವ್ ಟು ಸ್ಕೋರ್ 180 ಔಟ್ ಆಫ್ 180 ಆರ್ 160 ಅಟ್ ಲೀಸ್ಟ್. ಅಂದ್ರೆ ಏನಿಲ್ಲ, ನೀವು ಯಾವ್ಯಾವ ಹೈ ವೇಟೇಜ್ ಚಾಪ್ಟರ್ ಇರ್ತಾವಲ್ಲ ಅದು ಪ್ರಿಫರೆನ್ಸ್ ಕೊಡ್ಬೇಕಾಗ್ತದೆ. ಸೊ ಇಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಂದೇ ದಿನ ಯು ಗೋ ಫಾರ್ ದ ಇಲೆಕ್ಟ್ರೋಸ್ಟ್ಯಾಟಿಕ್ಸ್. ಹಿಂಗೆ ಬರ್ಕೋತಾ ಐ ಹ್ಯಾವ್ ಫಿನಿಶ್ಡ್ ಎಂಟೈರ್ ಇಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಕನ್ಸೆಪ್ಟ್ಸ್ ಹಿಯರ್ ಅಪ್ ಟು 11 ಪೂರಾ ಮುಗಿಸೀನಿ. ಇಲ್ಲಿ ನಡು ಬಫರ್ ಅಂತ ಇಟ್ಟೇನಿ. ಬಫರ್ ಮೀನಿಂಗ್ ಇಸ್ ದಟ್ ಯು ಕ್ಯಾನ್ ಗಿವ್ ಅ ಟೆಸ್ಟ್ ಆನ್ ದ್ಯಾಟ್ ಡೇ, ಇಲ್ಲ ನೀವು ರಿವಿಷನ್ ಥರ ಇಟ್ಕೋಬೋದು. ಯು ಹ್ಯಾವ್ ಎಂಟೈರ್ 14 hours ದ್ಯಾಟ್ ಡೇ. I have not given buffer timing in the previous plan because ಅವ್ರು ಒಂದು ನಿಮಿಷ ವೇಸ್ಟ್ ಮಾಡೋ ಅಷ್ಟು ಇದನ್ನಿಲ್ಲ, ಟೈಮ್ ಇಲ್ಲ. ಯು ಆರ್ ಹ್ಯಾವಿಂಗ್ 14 hours. ಇಲ್ಲಿ ನೀವು ಪೇಪರ್ ಸಾಲ್ವ್ ಮಾಡಿರಿ ಅಂತ ನನ್ನ ಸಜೆಷನ್ಸ್. ಅಂದರೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಸ್ಟೇಟಸ್ ಏನದಂತ. ನೀವು ಎಲ್ಲದಕ್ಕೂ 90% ನೀವು ಆ್ಯಕ್ಯುರೇಸಿ ಇಟ್ಕೋತೋದ್ರೆ ಆರಾಮ್ಸೆ ಯು ಕ್ಯಾನ್ ಕ್ರಾಸ್ 650 ಮಟ್ಟ ಅಂತೂ ಆರಾಮ್ಸೆ ಹೋಗ್ಬೋದು. 90% ಎಲ್ಲ ಆ್ಯಕ್ಯುರೇಟ್ ಇತ್ತಂದ್ರೆ ನಿಮ್ದು. ಅದಾದ್ಮೇಲೆ ರೇ ಆಪ್ಟಿಕ್ಸಿಗೆ ಹೋರಿ. ರೇ ಆಪ್ಟಿಕ್ಸ್ ಇಸ್ ಅ ವೆರಿ ಬಿಗ್ ಚಾಪ್ಟರ್, ಸೊ ಐ ಹ್ಯಾವ್ ಗಿವನ್ 2 days. ಇಟ್ ಹ್ಯಾಸ್ ಬೀನ್ ವೆರಿಫೈಡ್
ವೆರಿಫೈಡ್ ಅದ ಪ್ಲಾನ್. ಎಷ್ಟು ಯಾರ್ಯಾರು ಸ್ಟೂಡೆಂಟ್ಸ್ ಯಾರ್ಯಾರು 650 ತೊಗೊಂಡಾರಲ್ಲ ಅವ್ರು ವೆರಿಫೈಡ್ ಅದ, ಅವರು ರಿವಿಷನ್ ಈ ಟೈಪ್ ಮಾಡ್ತಿದ್ರು ಲಾಸ್ಟ್ 50 days ಒಳಗೆ. ಅವ್ರದ್ದು ಪ್ಲಾನ್ ಬೇಸಿಕಲಿ ಇದೇ ಇರ್ತಿತ್ತು. ನಿಮಗೆ ಇಲ್ಲಿ ಯಾವ್ದಾರು ಒಂದು ಚಾಪ್ಟರ್ ಅವ್ರು ಏನು ಹೇಳಿದ್ರು ಇನ್ನೊಂದಂದ್ರೆ, ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ ಐ ಆಮ್ ವೆರಿ ಪರ್ಫೆಕ್ಟ್ ಇನ್ ಕರೆಂಟ್, ಸೊ ಐ ಆಮ್ ಗೋಯಿಂಗ್ ಟು ಸ್ಕಿಪ್ ದಿಸ್ ಥಿಂಗ್. ಪರ್ಫೆಕ್ಟ್ ಇರೋದ್ರಾಗ ಮತ್ತೆ ಟೈಮ್ ಕೊಟ್ಟು ಇನ್ನೊಂದ್ಸಲ ರಿವೈಸ್ ಮಾಡೋದ್ರಾಗ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್. ಇಫ್ ಯು ಆರ್ 100% ಇನ್ ಕರೆಂಟ್ ಚಾಪ್ಟರ್, ಸೊ ಸ್ಕಿಪ್ ಇಟ್. That day you can do anything at all. You can practice a paper, either you can give that time into biology, either you can give that time into chemistry. So idu this is very important also. Illu rotation motion I have given 3 days for you guys, hoping that you have previously read it one time in while you were in 11th standard or PUC first year. Rotation motion is very important to score 160 to 180 marks. Rotation motion ದಾಗ ಎಷ್ಟೋ ಮಂದಿ ಮಾರ್ಕ್ಸ್ ಹೋಗ್ತದೆ. ಕ್ವಶನ್ಸ್ ವಿಲ್ ಬಿ ವೆರಿ ಈಸಿ. ಜೈ ಅಡ್ವಾನ್ಸ್ ಗತೆ ಟ್ವಿಸ್ಟೆಡ್ ಇರೋಂಗಿಲ್ಲ, ಜೈ ಮೇನ್ಸ್ ಗತೆ ಹೆಕ್ಟಿಕ್ ಇರೋಂಗಿಲ್ಲ. ದೇ ಆರ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಯಾಕಂದ್ರೆ ಯೂಶ್ವಲಿ ದೇರ್ ಆರ್ 180 ಕ್ವಶನ್ಸ್ ಹಿಯರ್ ಆ್ಯಂಡ್ 180 minutes, right? 90 questions for biology, 45 plus 45 in physics and chemistry, I guess. Part section, part A, part B, they have done it. Okay, no problem. ಅದರಿಂದ ನಮ್ದೇನು ಇದನ್ನ ಆಗೋಂಗಿಲ್ಲ. ಎಕ್ಸ್ಟ್ರಾ 5 ಕ್ವಶನ್ಸ್ ಕೊಡ್ತಾರಲ್ಲ ಇಲ್ಲೇ, ಎರಡು ಹಳೆ ಪ್ಲಾನು ಹೊಸ ಪ್ಲಾನ್, ಎರಡು 5 ಕ್ವಶನ್ ಎಕ್ಸ್ಟ್ರಾ ಕೊಡ್ಲಿಗತ್ತಾರಿಲ್ಲ. ದೇರ್ ಆರ್ ಪ್ರೊಬ್ಯಾಬಿಲಿಟಿ ದಟ್ ದೀಸ್ ಕ್ವಶನ್ಸ್ ವಿಲ್ ಕಮ್ ಅಂಡರ್ ದ ಕ್ಯಾಟಗರಿ ವಿಚ್ ಯು ಆರ್ 100% ಪರ್ಫೆಕ್ಟ್. ಪ್ರೊಬ್ಯಾಬಿಲಿಟಿ ಹೆಚ್ಚಿಗೆ ಆಗ್ಬಿಡ್ತದೆ. ನಂಗೆ ರೊಟೇಷನ್ ಒಂದಿಷ್ಟು ಕ್ವಶನ್ಸ್ ಬರೋಂಗಿಲ್ಲ ಅಂತಂದ್ರೂ ನೀವು ಯು ಕ್ಯಾನ್ ಟ್ರೈ ಫಾರ್ ಗ್ರಾವಿಟೇಷನ್, ಆಸಿಲೇಷನ್ಸ್, ವೇವ್ಸ್. ಅದಕ್ಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೊಟೇಷನ್ ಮೋಷನ್ ಈಸಿ ಮಾಡ್ಕೋತ ಹೋಗ್ಬಿಡ್ರಿ. ಎಲ್ಲ ಕ್ವಶನ್ದಾಗ ಹೋದ ಸಲ 3 4 ಬರೋದು ಬದಲಿ ಈ ಸಲ 6 7 ಬಂದ್ಬಿಟ್ವು ಅಂದ್ರೆ ಬ್ಯಾಡ್ ಲಕ್ ಆಗಬಾರ್ದು ನಿಮ್ದು. ಯಾಕಂದ್ರೆ ಯು ಹ್ಯಾವ್ ಟು ಗೆಟ್ 160 ಔಟ್ ಆಫ್ 180. ಇದು ಭಾಳ ಡಿಫ್ರೆನ್ಸ್ ಕ್ರಿಯೇಟ್ ಆಗೋಂಗಿಲ್ಲ. ಯಾರು ಹಳೆ ಪ್ಲಾನ್ ಪ್ರೀವಿಯಸ್ಲಿ ನೋಡಿರಿ 130 ಮಾರ್ಕ್ಸಿಗೆ ಹೆಂಗಿದ್ರು, ನಿಮ್ಗೆ ರೊಟೇಷನ್ 4 ಬಂದ್ರು ಅಷ್ಟದ, 6 ಬಂದ್ರು ಅಷ್ಟದ, ಯು ಆರ್ ಗೋಯಿಂಗ್ ಟು ಲೂಸ್ 10 ಮಾರ್ಕ್ಸ್. ಎಲ್ಲರಿಗೂ ಪೂರಾ ಇಂಡಿಯಾಗೂ ಹಂಗೆ ಸಫರ್ ಆಗ್ತಾರೆ ಅವರು. ಸೊ ನಿಮ್ಮ ಕಟ್ ಆಫು ಆ ಟೈಪ್ ಬರುತ್ತೆ. ಯಾರು ರ್ಯಾಂಕ್ ಬೇಕಂತಿರಲ್ಲ, ಚಲೋ ರ್ಯಾಂಕ್ ಬರ್ಬೇಕಂತಿರಲ್ಲ, ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್. ಸೊ ಇದ್ರೊಳಗೆ ಭಾಳ ಟೈಮ್ ಕೊಡೋದು ಮೇನ್ ಇಂಪಾರ್ಟೆಂಟ್. ಕೈನೆಮೆಟಿಕ್ಸ್ 1D ಮೋಷನ್ ಭಾಳ ಇಂಪಾರ್ಟೆಂಟ್. ಎನ್ ಎಲಿಮೆಂಟ್ ಸರ್ಕ್ಯುಲರ್ ಮೋಷನ್ ಇದ್ರೊಳಗೂ ನೀವು ಪರ್ಫೆಕ್ಟ್ ಆಗಬೇಕು. ನಿಮಗೆ ಗೊತ್ತದ ಭಾಳ ಇಂಪಾರ್ಟೆಂಟ್ ಅದ ಮೆಕ್ಯಾನಿಕ್ಸ್, ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಭಾಳ ಅದಂತಂದು. ಇಲ್ಲಿ ಬರ್ಕೋರಿ ಪರ್ಫೆಕ್ಟ್ ಇಲ್ಲ ಇನ್ನು ರಿವಿಷನ್ ಮಾಡ್ಬೇಕಂತಂದು ಹಂಗೇನ್ರ ಬರ್ಕೋರಿ. ಆಮೇಲೆ ನೆಕ್ಸ್ಟ್ ನಾ ಇನ್ನೊಂದು 2-3 ಡೇಸ್ ಒಳಗೆ ನೆಕ್ಸ್ಟ್ 20 days ನಾವು ಏನು ಮಾಡ್ಬೇಕು, ಆವಾಗ ನಮ್ದು ಏನು ಪ್ಲ್ಯಾನ್ ಇರಬೇಕು. ಫಾರ್ ದೋಸ್ ಹೂ ಆರ್ trying to achieve 500 marks or 550 marks, those who are trying to get 650 marks or 600 plus marks, I'll bring plan for them definitely. And in upcoming my days, mental health ಮೇಲೂ ನಾ ಒಂದು ವಿಡಿಯೋ ತರ್ತೀನಿ. ಮೆಂಟಲ್ ಹೆಲ್ತ್ ಆ್ಯಂಡ್ ಸೇಮ್ ಪ್ಯಾಟರ್ನ್ ಫಾರ್ ಕೆಮಿಸ್ಟ್ರಿ ಆಲ್ಸೋ. ಕೆಮಿಸ್ಟ್ರಿ ಒಳಗೆ ಯಾವ ಚಾಪ್ಟರ್ನ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಟಾರ್ಟಿಂಗಲ್ಲಿ ಇನ್ಆರ್ಗ್ಯಾನಿಕ್ ಮಾಡಲಿ, ಆರ್ಗ್ಯಾನಿಕ್ ಮಾಡಲಿ, ಫಿಸಿಕಲ್ ಮಾಡಲಿ, ಐ ಆಮ್ ವರ್ಕಿಂಗ್ ಆನ್ ಇಟ್. ಐಲ್ ಬ್ರಿಂಗ್ ದ್ಯಾಟ್ ವಿಡಿಯೋ ಆಲ್ಸೋ ಇನ್ 1 or 2 days. So please hang up. Thank you guys. Thank you for seeing this video. I hope that this video will bring some advantage to you when compared to other students who are not watching this video. Thank you.